ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪೀಸಿಂಗ್ ಹಾಕೋದಕ್ಕೆ ನಮ್ಮ ಜೊತೆ ಇದ್ದಾರೆ ಒಬ್ಬ ಫೇಮಸ್ ಪಿಯರ್ಸ್ ಎಕ್ಸ್ಪರ್ಟ್ ವಿಶಾಲ್, ಯಾನಿ ವೆಂಕಿ ಅಂತಾನೆ ಫೇಮಸ್. ಬನ್ನಿ ವೆಂಕಿ ಅವ್ರು ಕೇಳೋಣ ಯಾವ ರೀತಿ ಹಾಕ್ತಾರೆ, ಹೇಗಿದೆ ಪಿಯರ್ಸಿಂಗ್ ಟ್ರೆಂಡ್ ಅಂತ. ಸೊ ಹಾಯ್ ವೆಂಕಿ. ಹಲೋ ಮೇಡಮ್. ಮೊದಲನೇದಾಗಿ ಪಿಯರ್ಸಿಂಗ್ ಯಾವ ರೀತಿ ಟ್ರೆಂಡ್ ಇದೆ, ಎಷ್ಟು ಜನ ತುಂಬಾ ಜನ ಬರ್ತಾರಾ, ಇಷ್ಟಪಡ್ತಾರಾ ಪಿಯರ್ಸಿಂಗ್ ನ? ಖಂಡಿತ ಈಗಿರೋ ಟ್ರೆಂಡ್ ಅಲ್ಲಿ ಯಂಗ್ಸ್ಟರ್ ತುಂಬಾ ಜನ ಪಿಯರ್ಸಿಂಗ್ ಲೈಕ್ ಮಾಡ್ತಾರೆ. ಅದು ಇವಾಗಿರೋ ಪಿಯರ್ಸಿಂಗ್ ಎಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಪಿಯರ್ಸಿಂಗ್. ನಮ್ಮ ಇಂಡಿಯನ್ಸ್ ಯೂಶಲಿ ಜ್ಯುವೆಲ್ರಿ ಪ್ರಿಯರು, ಆಕ್ಚುಲಿ ತುಂಬಾ ಇಷ್ಟ ಆಭರಣಗಳೆಲ್ಲ. ಪಿಯರ್ಸಿಂಗ್ ಅಂದ್ರೆ ಎಲ್ಲ ನೀವು ಹೇಳಿದ್ರೆ ಬಾಡಿಯಲ್ಲಿ ಎಲ್ಲಾದ್ರೂ ಹಾಕೋಬಹುದು ಹಾಗೆ ಅಂತ. ಸೊ ಟೋಟಲ್ ಆಗಿ ತುಂಬಾ ಜನ ಎಲ್ಲೆಲ್ಲಿ ಇಷ್ಟಪಡ್ತಾರೆ, ಆಮೇಲೆ ಯಾವ ಏಜ್ ಗ್ರೂಪ್ ಅವ್ರು ಜಾಸ್ತಿ ಬರ್ತಾರೆ? ಈಗ ನೋಡ್ಬೇಕಂದ್ರೆ 20 to 25 ಇಯರಿಂದ ಯಂಗ್ಸ್ಟರ್ಸ್ ಎಲ್ಲರಿಗೂ ನಾರ್ಮಲ್ ಪಿಯರ್ಸಿಂಗ್ ಯಾರಿಗೂ ಬೇಕಾಗಿಲ್ಲ. ಇವಾಗ ಬೇಕಾಗಿರೋದೆಲ್ಲ ಅವ್ರಿಗೆ ಟ್ರೆಂಡ್ ಆಗಿ ಹೊಸದಾಗಿ ಕಣ್ಮೇಲೆ ಚುಚ್ಕೊಳ್ಳೋದು, ಲಿಪ್ ಪಿಯರ್ಸಿಂಗ್, ಟಂಗ್ ಪಿಯರ್ಸಿಂಗ್, ಅದೇ ಹೇಳಿದ್ನಲ್ಲ ಆ ಥರದ್ದು ವೆರೈಟೀಸ್ ಇತ್ತು. ಆ ಥರ ಪಿಯರ್ಸಿಂಗ್ ಯಂಗ್ಸ್ಟರೇ ಜಾಸ್ತಿ ಬರೋದು. ಇವಾಗ ನಾರ್ಮಲ್ ಪಿಯರ್ಸಿಂಗ್ ಬಂದುಬಿಟ್ಟು ಆಫ್ಟರ್ 30 ಏಜಲ್ಲಿರೋರೆಲ್ಲ ನಾರ್ಮಲ್ ಪಿಯರ್ಸಿಂಗ್ ಮಾಡ್ಕೊಳ್ತಾರೆ. ಕಿವಿ ಚುಚ್ಚೋದು, ಸೆಕೆಂಡ್ ಪಿಯರ್ಸ್, ಥರ್ಡ್ ಪಿಯರ್ಸ್ ಆ ಥರ ಮಾಡ್ತಾರೆ. ಕುಶಾಲ ಈಗ ಪಿಯರ್ಸಿಂಗ್ ರೆಡಿ ಆಗಿದ್ದಾರೆ, ಬನ್ನಿ ನೋಡೋಣ ಹೆಂಗಿದೆ, ಹೆಂಗೆ ಹಾಕ್ಸ್ಕೋತಾರೆ, ಎಲ್ಲಿ ಹಾಕ್ಸ್ಕೋತಾರೆ ಅಂತ. ಫಸ್ಟು ಮಾರ್ಕ್ ಮಾಡ್ಕೊಳ್ಳೋದು ಅವ್ರಿಗೆ ಪಿಯರ್ಸಿಂಗ್ ಎಲ್ಲಿ ಮಾಡ್ಬೇಕಂತ. ಅವ್ರು ನೋಡಿ ಇಲ್ಲಿ ಇವಾಗ ಆಲ್ರೆಡಿ 2 ಇದೆ ಅವ್ರ ಪಿಯರ್ಸಿಂಗು, ಥರ್ಡ್ ಒನ್ ಇಲ್ಲಿ ಮಾಡ್ಬೋದು ಇಲ್ಲಿ ಅವ್ರಿಗೆ. ಇದು ಬಂದುಬಿಟ್ಟು ಸರ್ಜಿಕಲ್ ಮೆಟಲ್ ಅಂತಾರೆ. ಈ ಮೆಟಲಲ್ಲಿ ಚುಚ್ಚೋದ್ರಿಂದ ಯಾವುದೇ ಗಾಯನೂ ಆಗಲ್ಲ, ಜಲ್ದಿ ವಾಸಿ ಆಗೋಕ್ಕೆ ಚಾನ್ಸಸ್ ತುಂಬ ಇದೆ ಈ ಮೆಟಲಲ್ಲಿ. ಇದು ಪಿಯರ್ಸಿಂಗ್ ಮಾಡೋದಕ್ಕೆ ಒಳ್ಳೆ ರೀತಿ. ಇವಾಗ ಏನು ಕಾಂಬಿನೇಷನ್ ಮೆಟಲ್ ಅಂತ ಆ್ಯಕ್ಚುಲಿ? ಇದು ಸರ್ಜಿಕಲ್ ಮೆಟಲ್ ಅಂತಾರೆ. ಇದು ನೋಸಿ ಸೈಡ್ ಎಫೆಕ್ಟ್. ಇವಾಗ ಮೇಲೆ ಒಬ್ಬೊಬ್ಬರಿಗೆ ಮೆಟಲ್ ಅಲರ್ಜೀಸ್ ಇರುತ್ತೆ. ನಾರ್ಮಲ್ ಮೆಟಲ್ಸು ಒಬ್ಬೊಬ್ರಿಗೆ ಸೂಟ್ ಆಗಲ್ಲ, ಒಬ್ರು ಗೋಲ್ಡೇ ಸೂಟ್ ಆಗುತ್ತೆ, ಒಬ್ರಿಗೆ ಸಿಲ್ವರೇ ಸೂಟ್ ಆಗುತ್ತೆ. ಬಟ್ ಈ ಮೆಟಲ್ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಆಗುತ್ತೆ. ಈ ನೀಡಲಲ್ಲಿ 1 ಟೈಮ್ ಯೂಸ್ ಮಾಡಬಾರ್ದು. 1 ಪಿಯರ್ಸಿಂಗ್ ಸಿಂಗಲ್ ಟೈಮ್ ಯೂಸ್ ಅಂತೂ ಅಷ್ಟೇ ಮಾಡೋದು. ಇದು ಇವ್ರಿಗೆ ಒಂದು ಪಿಯರ್ಸಿಂಗ್ ಮಾಡಿ ತೋರಿಸ್ತೀನಿ ನಾನು. ಇದು ಹೊಸ ನೀಡಲ್. ಇದು ಇವಾಗ ನೋಡಿ ಇವ್ರಿಗೆ ಇಲ್ಲಿದೆ. ಇದರಲ್ಲಿ ಯಾವುದೇ ನೋವು ಬರೋದಿಲ್ಲ, ಜಸ್ಟ್ ಒಂದು ಇಂಜೆಕ್ಷನ್ ಪ್ರಿಕ್ ಟೈಪ್ ಕಾಣುತ್ತೆ ಅಷ್ಟೇ. ಹಾರ್ಡ್ಲಿ ಇಟ್ ಇಸ್ ಸೆಕೆಂಡ್, ಒಂದೇ ಒಂದು ಸೆಕೆಂಡಲ್ಲಿ ಆಗ್ಬಿಡುತ್ತೆ. ಇಟ್ ಈಸ್ ವೆರಿ ಈಸಿ ಟು ಮೇಕಿಂಗ್ ಇಟ್. ನೋಡಿ ದಿಸ್ ನೋ ಬ್ಲಡ್ ಅಟ್ ಆಲ್. ಬ್ಲಡ್ ಬರಲ್ಲ, ಏನೂ ಬರಲ್ಲ. ಇಟ್ ಈಸ್ ವೆರಿ ಈಸಿ ವೇ ಟು ಪಿಯರ್ಸ್. ಸೊ ವಿದಿನ್ ಫ್ಯೂ ಸೆಕೆಂಡ್ಸಲ್ಲಿ ಒಂದು ಪಿಯರ್ಸಿಂಗ್ ಮುಗಿದೋಯ್ತು, ಬ್ಲಡ್ ಬರಲ್ಲ, ಏನಿಲ್ಲ. ಸೊ 2 ಕಿವಿಗೂ ಹಾಕೊಳ್ತಾ ಇದ್ದಾರೆ ಕುಶಾಲ. ಓಕೆ, ಇದು ಕೂಡ ಫಿನಿಶ್ ಮಾಡಿ. ಎಷ್ಟು ದಿನವರೆಗೂ ಇರುತ್ತೆ ಪಿಯರ್ಸಿಂಗ್? ನೋವು ಇರುತ್ತಾ? ಇದು ನೋವು ಇದು 1 ವೀಕ್ ನಿಮಗೆ ಹಾಕೊಬೇಕು. ನೋವಂತೂ ಏನಿರೋದಿಲ್ಲ. ಬಟ್ ಇದು ಹೆಂಗಂದ್ರೆ ಇವಾಗ ಕಿವಿಯಲ್ಲಿ ನೀವೇನೋ ಟಚ್ ಮಾಡಿದ್ರೆ ಅವಾಗ ನೋವು ಅನ್ಸುತ್ತೆ. ಬಟ್ ನಾರ್ಮಲ್ ಆಗಿ ಏನಾದ್ರೆ ನೋವೇನಿರಲ್ಲ, ಅಷ್ಟೇ ನೋವು. ಸೊ ನಮ್ಮ ಇಂಡಿಯನ್ಸ್ ಅಥವಾ ಅಬ್ರೋಡಿಂದ ಬಂದವರು ತುಂಬ ಇದು ಮಾಡ್ತಾರೆ. ಹೆಂಗಿದೆ ನಿಮ್ಮ ಹತ್ರ ಜಾಸ್ತಿ ಯಾರು ಬರ್ತಾರೆ? ಈಗ ನೋಡ್ಬೇಕಾದ್ರೆ ಇಂಡಿಯನ್ಸ್ ಅವರು ಜಾಸ್ತಿನೇ ಲೈಕ್ ಮಾಡ್ತಾರೆ. ಯಾಕಂದ್ರೆ ಅಬ್ರಾಡಲ್ಲಿರೋರು ಪ್ರತಿ ದಿವಸ ನಮಗೂ ಕಸ್ಟಮರ್ ಬರೋದಿಲ್ಲ, ಬರೋರೆಲ್ಲ ಇಂಡಿಯನ್ಸ್ ಅಲ್ಲೇ. ಬಟ್ ಈಗಿನ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಟ್ರೆಂಡ್ ಆಗಿದೆ. ಯಾರು ನಮ್ಮ ಇಂಡಿಯನ್ ಕಲ್ಚರ್ ಯಾರು ಫಾಲೋ ಮಾಡ್ತಾರೆ, ಎಲ್ಲ ಟ್ಯಾಟೂ ಮತ್ತು ಪಿಯರ್ಸಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಥಾಟ್ ಇದೆ ಅವ್ರಿಗೆಲ್ಲ. ಇದೆಲ್ಲ ನಾವೀಗ ಕಿವೀಸ್ ಹೆಂಗೆ ಚೇಂಜ್ ಮಾಡ್ಕೊಳ್ತೀವಿ ಹಂಗೆ ಚೇಂಜ್ ಮಾಡ್ಕೋಬಹುದು. ಹೌದು, ಇದು ಸೇಮ್ ಇದೆ. ಡಿಸೈನ್ ಕೂಡ ಚೇಂಜ್ ಮಾಡ್ಕೋಬಹುದು. ಪಿಯರ್ಸಿಂಗ್ ಅಲ್ಲಿ ಡಿಫ್ರೆಂಟ್ ಟೈಪ್ ಇದೆ. ಹುಬ್ಬಿಗೆ ಹಾಕೊಳ್ಳೋದಿರ್ಬೋದು, ತುಟ್ಟಿಗೆ ಹಾಕೊಳ್ಳೋದಿರ್ಬೋದು, ಮೂಗಿಗೆ ಹಾಕೊಳ್ಳೋದಿರ್ಬೋದು, ಹೊಕ್ಕಳಿಗೆ ಹಾಕೊಳ್ಳೋದಿರ್ಬೋದು. ಸೊ ಡಿಫ್ರೆಂಟ್ ಡಿಸೈನ್ ಕೂಡ ಸಿಗುತ್ತೆ. ಸೊ ಬನ್ನಿ ಯಾವೆಲ್ಲ ಡಿಸೈನ್ ಸಿಗುತ್ತೆ ಅಂತ ನಮಗೆ ವಿಶಾಲ್ ಅವ್ರು ತೋರಿಸ್ಕೊಡ್ತಾರೆ. ಸೊ ವಿಶಾಲ್, ಯಾವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಯರ್ಸಿಂಗ್ ನಿಮ್ಮ ಹತ್ರ ಇದೆ ಈಗ? ಸೊ ಬೆಲ್ಲಿ ಸ್ಟಡ್ಸ್ ಅಂದರೆ ಇದು ಹೊಕ್ಕಳಿನ ಹತ್ರ ಹಾಕೊಳ್ಳುವಂಥ ಡಿಫ್ರೆಂಟ್ ಡಿಸೈನಿನ ಪಿಯರ್ಸಿಂಗ್. ಸೊ ಇದರಲ್ಲಿ ಸುಮಾರು ಡಿಫ್ರೆಂಟ್ ಟೈಪ್ಸ್ ಇದೆ. ಇದು ಲಿಪ್ ಸ್ಟಡ್ ಅಂತಾರೆ. ಇದು ಲಿಪ್ ಕೆಳಕ್ಕೆ ಹಾಕೊಳ್ಳೋದು. ಓಕೆ, ಇಯರ್ ಸ್ಟಡ್ಡಲ್ಲೇ ಡಿಫ್ರೆಂಟ್ ಟೈಪ್ ಆಗಿರುವಂಥದ್ದು ಡಿಸೈನ್ ಇದೆ. ಸೊ ಸುಮಾರು ಡಿಸೈನ್ಸ್ ಎಲ್ಲ ಸಿಗುತ್ತೆ. ಸೊ ಮತ್ತು ಆ ದೇಹಕ್ಕೆ ಅಂದರೆ ಆ ಒಂದು ಅಂಗಾಂಗಕ್ಕೆ ಸರಿ ಹೊಂದುವಂಥ ಒಂದು ಡಿಸೈನ್ ಮಾಡಿರ್ತಾರೆ. ಸೊ ತುಟಿಗೆ ಸ್ವಲ್ಪ ಚಿಕ್ಕದು, ಹುಬ್ಬಿಗೆ ಚೂರು ಚಿಕ್ಕದು, ಹಾಗೆ. ಸೊ ಡಿಫ್ರೆಂಟ್ ಟೈಪ್ ಇದೆ. ಇಲ್ಲಿ ಮತ್ತೆ ಬೆಲ್ಲೆ ಅಂತ ಹೇಳಿದ್ನಲ್ಲ, ಅದೇ ಹೊಕ್ಕಳಿಗೆ ಹಾಕುವಂಥದ್ದಲ್ಲೇ ಮತ್ತೊಂದು ಡಿಸೈನ್ ಇದೆ. ಸೊ ಸುಮಾರು ಟೈಪ್ಸ್ ಇದ್ದಾವೆ. ಸೊ ಇದೇನು ವಿಶಾಲ್? ಇದು ನಾರ್ಮಲ್ ಪಿಯರ್ಸಿಂಗ್ಗೆ ಗಾಯ್ಸ್ಗೆ ಇವಾಗ ಹೊಸ ಪ್ಯಾಟರ್ನ್ಸು. ಇದನ್ನು ಸ್ಟ್ರೆಚ್ ಮಾಡಿಕೊಂಡು ನಾರ್ಮಲ್ ಪಿಯರ್ಸಿಂಗ್ ಇದು ಹಾಕೊಂಡ್ರೆ ಸ್ವಲ್ಪ ಟ್ರೆಂಡಿ ಆಗುತ್ತೆ. ಬಟ್ ಈ ಥರ ದೊಡ್ಡದು ಬರುತ್ತೆ ಇವಾಗ. ಅದು ನಾವು ಅಬ್ರಾಡಲ್ಲೆಲ್ಲ ನೋಡಿದ್ರೆ ಅವ್ರು ಇಷ್ಟು ದೊಡ್ಡ ತೂತೆ ಮಾಡಿಕಿರ್ತಾರೆ. ಇದು ಸ್ಟ್ರಕ್ಚರ್ ಅಂತಾರೆ. ಇದನ್ನು ಹಾಕೊಬೋದು. ಜಸ್ಟ್ ಆ್ಯಡ್ ಮಾಡ್ಕೋಬೋದಾ? ಹೌದು, ಆ್ಯಡ್ ಅಲ್ಲ, ಇದನ್ನು ಪ್ರತಿ ದಿವಸ
ಸುಮಾರು ಒಂದು 3-4 ತಿಂಗಳ ಯೂಸ್ ಮಾಡ್ತಾ ಮಾಡ್ತಾ ಈ ಸೈಜ್ ಮಾಡ್ಕೊಬೋದು. ಸ್ಟ್ರೆಚ್ ಓಕೆ ಆಗುತ್ತೆ, ಓಕೆ ಓಕೆ, ಸ್ಕಿನ್ ಸ್ಟ್ರೆಚ್ ಆಗುತ್ತೆ. ಸ್ಕಿನ್ ಸ್ಟ್ರೆಚ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಶಾಲ್. ಥ್ಯಾಂಕ್ ಯು ಮೇಡಮ್. ಪಿಯರ್ಸಿಂಗ್ ಬಗ್ಗೆ ತುಂಬ ಮಾಹಿತಿ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ಫ್ರೆಂಡ್ಸ್, ನಿಮಗೋಸ್ಕರ ಒಳ್ಳೆ ಟಿಪ್ಸ್ಗಳು ಕಾಯ್ತಾವೆ. ಯಾವೆಲ್ಲ ಟಿಪ್ಸ್ಗಳಿವೆ ನೋಡ್ಕೊಂಡು ಬನ್ನಿ. ಪ್ರತಿದಿನ ಕ್ಯಾರೆಟ್ ಅಥವಾ ಬೀಟ್ರೂಟ್ ರಸದಲ್ಲಿ ಅದ್ದಿದ ಹತ್ತಿಯನ್ನ ತುಟಿಯ ಮೇಲಿಟ್ರೆ ಚೆಂದುಟಿ ನಿಮ್ಮದಾಗುತ್ತೆ. ಸಲಾಡ್ ಡಯಟ್ನಲ್ಲಿ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳಿರೋದ್ರಿಂದ ಆರೋಗ್ಯ ಚೆನ್ನಾಗಿರೋದಲ್ಲದೆ ಬೊಜ್ಜು ಕೂಡ ಕರಗುತ್ತೆ. ಸೊ ವೀಕ್ಷಕರು ನೋಡಿದ್ರಲ್ಲ, ಟ್ಯಾಟೂ ಟ್ರೆಂಡ್ ಆಗಿರೋದು ಹೇಗೆ, ಯಾಕೆ ಇಷ್ಟಪಡ್ತಾರೆ ಅಂತ. ಸೊ ಟ್ಯಾಟೂ ಅಲ್ಲಿ ತುಂಬ ವೆರೈಟಿ ಇದೆ. ನಿಮ್ಗೆ ಇಷ್ಟ ಆಗುವಂತಹ, ನಿಮಗೆ ಒಪ್ಪುವಂತಹ ಟ್ಯಾಟೂಗಳನ್ನು ನೀವು ಹಾಕಿಸ್ಕೋಬೋದು. ಟ್ಯಾಟೂ ಲಾಂಗ್ ಲಾಸ್ಟಿಂಗ್ ಕೂಡ. ನಾನು ಹೇಳ್ತಿದ್ವಲ್ಲ, ಮೊದಲೆಲ್ಲ ಹಚ್ಚೆ ಅಂತ ಹಾಕಿಸ್ಕೊಳ್ತಾ ಇದ್ರು. ಹಚ್ಚೆಯ ಬದಲಾದ ರೂಪ ಇದು ಟ್ಯಾಟೂ. ಸೊ ಫ್ಯಾಷನೇಬಲ್ ಆಗಿರುತ್ತೆ, ಸೊ ಟ್ರೆಂಡ್ ಆಗಿರುತ್ತೆ. ಸೊ ನಿಮಗೆ ಒಂದು ಹೊಸ ಲುಕ್ ಕೊಡುತ್ತೆ, ಆಕರ್ಷಣೀಯವಾಗಿರುತ್ತೆ, ಎಲ್ಲರೂ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದು ಇವತ್ತಿನ ಸುವಾಸನೆ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.